ನಮಸ್ತೆ ಕರ್ನಾಟಕ. ಸಾನು ರೂಮಿಗೆ ಬಂದು ಮೊದಲು ಸ್ನಾನ ಮಾಡೋಣ ಅಂತ ಟವೆಲ್ ತೊಗೊಂಡು ಬಾತ್ರೂಮ್ಗೆ ಹೋಗ್ತಾಳೆ. ಈ ಕಡೆ ರಾಮ್ ಆಫೀಸ್ನಲ್ಲಿ ಕೆಲಸದಲ್ಲಿ ಮುಳುಗಿ ಹೋಗಿರ್ತಾನೆ. ಅನಿಲ್ ಬಂದು, ಬಾಸ್ ಇಟ್ಸ್ 5:30, ಬಾಸ್ ಇವತ್ತು ಅಜಯ್ ಶರ್ಮಾ ಅವ್ರ ಪಾರ್ಟಿಗೆ ಹೋಗಬೇಕು. ಓ ಹೌದಲ್ವಾ, ಸರಿ ನಾನು ಹೊರಡ್ತೀನಿ, ನಿನ್ನ ಮಿಕ್ಕಿದ ಕೆಲಸ ನೋಡು ಅಂತ ಅಲ್ಲಿಂದ ಮಲಿಕೆಗೆ ಹೊರಡ್ತಾನೆ. ರಾಮ್ ಬಂದಾಗ ಹಾಲ್ನಲ್ಲಿ ಯಾರೂ ಇರಲಿಲ್ಲ. ಸೀದಾ ಮೆಟ್ಟಿಲು ಹತ್ತಿ ರೂಮ್ಗೆ ಹೋಗ್ತಾನೆ. ರಾಮ್ ರೂಮ್ ಡೋರ್ ಓಪನ್ ಮಾಡಿ ಒಳಗಡೆ ಬರೋಕು ಸಾನು ಬಾತ್ರೂಮಿಂದ ಹೊರಗಡೆ ಬರೋಕು ಒಂದೇ ಟೈಮ್ ಆಗುತ್ತೆ. ರಾಮ್ ಸಾನುನ ನೋಡಿ ಸಾರಿ ಅಂತ ತಿರುಗ್ತಾನೆ. ಅಂದರೆ ಸಾನು ಕೇವಲ ಬಾತ್ರೂಮೆಲ್ಲ ಹಾಕಿರ್ತಾಳೆ. ಸಾನುಗೆ ರಾಮ್ ಬಂದಿದ್ದು ನೋಡಿ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಅದು ನಾನು ರಾಮ್ ಯಾರೂ ಇಲ್ಲ ಅಂತ ನಾನು ಅಂತ ತಡವರಿಸ್ತಾಳೆ. ಅವಳು ತಡವರಿಸಿದ್ದನ್ನು ನೋಡಿ ರಾಮ್ ತಿರುಗಿ ನೋಡ್ತಾನೆ. ಸಾನು ತಲೆ ತಗ್ಸಿ ನಿಂತಿರ್ತಾಳೆ. ಆಗ್ತಾನೆ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಅವಳ ಮುಖವೆಲ್ಲ ಕೆಂಪಗಾಗಿರುತ್ತೆ. ಒದ್ದೆ ಮುಂಗುರುಳು ಕೆನ್ನೆ ಮೇಲೆ ಅಂಟಿರುತ್ತೆ. ರಾಮ್ ಅವಳ ಹತ್ರ ಬಂದು ಅವಳ ನಡುಬಡಿಸಿ ತನಗೆ ಒತ್ತಿ ನಿಂತ್ಕೊಳ್ತಾನೆ. ಸಾನು ರಾಮ್ನ ತಲೆ ಎತ್ತಿ ನೋಡ್ತಾ ಇರ್ತಾಳೆ. ಕಂದ ನಾನು ಬೇರೆಯವನ? ಸಾನು ಇಲ್ಲ ಅನ್ನೋ ಹಾಗೆ ಅಡ್ಡಡ್ಡ ತಲೆ ಆಡಿಸ್ತಾಳೆ. ಮತ್ತು ಯಾಕೆ ಸಂಕೋಚ? ನಾನೇನು ಗಂಡ ತಾನೆ, ಸೊ ನೋ ಪ್ರಾಬ್ಲಮ್ ಆಯಿತಾ. ಇವಾಗ ನೀನು ರೆಡಿ ಆಗು, ನಾನು ರೆಡಿ ಆಗ್ತೀನಿ ಆಯಿತಾ. ಸಾನು ಹ್ಞೂ ಅಂತ ತಲೆ ಆಡಿಸ್ತಾಳೆ. ಕಂದ ನೀನು ಹೀಗೆ ಆಡ್ತಾಯಿದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಕಣ್ಣು ಹೊಡಿತಾನೆ. ಸಾನು ತಕ್ಷಣ ಅವನಿಂದ ಬಿಡಿಸ್ಕೊಂಡು ವಾರ್ಡ್ರೋಬ್ ಹತ್ರ ಹೋಗ್ತಾಳೆ. ಅವಳು ಹೋದ ಕಡೆಯೇ ನೋಡುತ್ತಾ ಅವನು ಕೂಡ ಬಾತ್ರೂಮ್ಗೆ ಹೋಗ್ತಾನೆ. ಸಾನು ವಾರ್ಡ್ರೋಬಿಂದ ಒಂದು ವೈಟ್ ಕಲರ್ ಸೀರೆ ತೆಗಿತಾಳೆ. ಅದರ ಮೇಲೆ ಗ್ರೀನ್ ಕಲರಿಂದ ವರ್ಕ್ ಮಾಡಿರ್ತಾರೆ. ಸಾನು ಸೀರೆನ ನೀಟಾಗಿ ಉಟ್ಟು ತನ್ನ ಕೂದಲನ್ನು ಸ್ಟ್ರೈಟ್ ಮಾಡ್ತಾಳೆ. ಕಿವಿಗೆ ತುಸು ದೊಡ್ಡದೇ ಅನಿಸೋ ಡೈಮಂಡ್ ಇಯರಿಂಗ್, ಒಂದು ಕೈಗೆ ಸ್ಮಾರ್ಟ್ ವಾಚ್, ಇನ್ನೊಂದು ಕೈಗೆ ಡೈಮಂಡ್ ಬಳೆ ಹಾಕ್ತಾಳೆ. ಕತ್ತಲ್ಲಿ ರಾಮ್ ಕಟ್ಟಿದ ತಾಳಿ. ಸ್ವಲ್ಪ ಮೇಕಪ್ ಮಾಡಿ ಕಣ್ಣಿಗೆ ಕಾಜಲ್ ಹಚ್ತಾ ಇರೋ ಟೈಮ್ಗೆ ರಾಮ್ ಬಾತ್ರೂಮಿಂದ ಹೊರಗೆ ಬರ್ತಾನೆ. ಸಾನು ರೆಡಿ ಆಗಿರೋದು ನೋಡಿ, ಕಂದ ರೆಡಿ ಆಯಿತಾ? ಹಾಂ ರಾಮ್ ಮುಗಿತಾ ಬಂತು, ಸ್ವಲ್ಪ ಮೇಕಪ್ ಮಾತ್ರ ಮಾಡೋದಿದೆ. ಕಂದ ನಿನಗೆ ಮೇಕಪ್ ಮಾಡೋ ಅವಶ್ಯಕತೆ ಇಲ್ಲ, ನೀನು ಆಲ್ರೆಡಿ ಬ್ಯೂಟಿಫುಲ್ ಆಗಿದೆಯಾ. ಸಾನು ರಾಮ್ ಮಾತಿಗೆ ನಗ್ತಾ, ರಾಮ್ ಹುಡುಗಿರಷ್ಟೇ ಬ್ಯೂಟಿಫುಲ್ ಇದ್ದರೂ ಸ್ವಲ್ಪ ಆದರೂ ಮೇಕಪ್ ಮಾಡ್ತಾರೆ. ರಾಮ್ ಸಾನು ಹತ್ರ ಮಾತಾಡ್ತಾ ಅವಳ ಸೀರೆಗೆ ಮ್ಯಾಚ್ ಆಗೋ ಹಾಗೆ ವೈಟ್ ಸೂಟ್ ವಿತ್ ಬ್ಲ್ಯಾಕ್ ಶರ್ಟ್ ಹಾಕ್ತಾನೆ. ಸಾನು ಹಿಂದೆ ಬಂದು ನಿಂತು ಕೂದಲಿಗೆ ಜೆಲ್ ಹಾಕಿ ಏರ್ ಸೆಟ್ ಮಾಡ್ತಾನೆ. ಸಾನು ಕನ್ನಡಿಯಲ್ಲಿ ರಾಮ್ನೇ ನೋಡ್ತಿರ್ತಾಳೆ. ಅದನ್ನು ನೋಡಿದ ರಾಮ್, ಸಾನು ಜಾಸ್ತಿ ನೋಡಬೇಡ, ದೃಷ್ಟಿ ಆಗುತ್ತೆ ಅಂತ ನಗ್ತಾನೆ. ನಾನೇ ನಿಮ್ಮನ್ನು ನೋಡ್ತಾ ಇಲ್ಲ ಅಂತ ಮುಖ ತಿರುವಿ ಅಲ್ಲಿಂದ ಎದ್ದು ಹೋಗಬೇಕು. ಅವಳ ಕೈ ಹಿಡಿದು ನಿಲ್ಲಿಸಿ, ಕಂದ ಕೋಪ ಮಾಡ್ಕೊಳ್ಬೇಡ, ನಾನು ಸುಮ್ಮನೆ ತಮಾಷೆ ಮಾಡಿದ್ದು. ನೀನು ನನಗಿಂತ ಚೆನ್ನಾಗಿದೆಯಾ ಆಯಿತಾ. ಇವಾಗ ಲೇಟ್ ಆಯಿತು ಪಾರ್ಟಿಗೆ, ನೀನು ರೆಡಿ ಆಗಿದ್ರೆ ಹೋಗೋಣ. ಹ್ಞೂ ಹೋಗೋಣ, ನಾನು ರೆಡಿ. ರಾಮ್ ಮತ್ತು ಸಾನು ಮನೆಯವರಿಗೆ ತಿಳಿಸಿ ಪಾರ್ಟಿಗೆ ಹೋಗ್ತಾರೆ. ಇತ್ತ ಸಾನು ರಾಮ್ ಇಬ್ಬರು ಮನೆಯವ್ರಿಗೆ ತಿಳಿಸಿ ಹೊರಗಡೆ ಬಂದು ನೋಡಿದ್ರೆ ಅವರ ಕಾರ್ ಮತ್ತು ಅವರ ಸೆಕ್ಯೂರಿಟಿ ಟೀಮ್ ರೆಡಿಯಾಗಿರುತ್ತೆ. ಸಾನು ಅವರು ನೋಡಿ ಸಪ್ಪೆ ಮುಖ ಮಾಡಿ ಸುಮ್ಮನೆ ಕಾರ್ ಹತ್ತಿ ಕೂತ್ಕೊಳ್ತಾಳೆ. ಅವಳ ಸಪ್ಪೆ ಮುಖ ನೋಡಿ ರಾಮ್ ಅವಳ ಪಕ್ಕ ಬಂದು ಕೂತ ನಂತರ ಡ್ರೈವರ್ಗೆ ಕಾರ್ ಸ್ಟಾರ್ಟ್ ಮಾಡೋಕ್ಕೆ ಹೇಳ್ತಾನೆ. ಮನೆಯಿಂದ ಹೊರಟ ನಂತರ ಸಾನು ಸುಮ್ಮನೆ ಕಿಟಕಿ ಆಚೆ ನೋಡ್ತಾ ಕೂತಿರ್ತಾಳೆ. ಕಂದ ಇವಾಗ ಏನಾಯಿತು ಅಂತ ಸಪ್ಪಗಿದೆಯಾ. ಸಾನುವಿಂದ ಯಾವ ಉತ್ತರನೂ ಬರಲ್ಲ. ರಾಮ್ ನೋಡುವಷ್ಟು ನೋಡಿ ಸಾನುನ ಎತ್ತಿ ತನ್ನ ಕಾಲ ಮೇಲೆ ಕೂರಿಸ್ಕೊತಾನೆ. ರಾಮ್ ತಕ್ಷಣ ಹಾಗೆ ಮಾಡಿ ನೋಡಿ ಸಾನು ಕಣ್ಣು ಹರಳಿಸಿ ನೋಡ್ತಾಳೆ. ರಾಮ್ ಏನು ಮಾಡ್ತಿದ್ದೀರಾ, ಬಿಡಿ, ಡ್ರೈವರ್ ಇದ್ದಾರೆ ನೋಡ್ತಾರೆ. ಎಲ್ಲಿ ಕಂದ ನೀನು ಒಂದು ಸಲ ನೋಡು. ಸಾನು ಡ್ರೈವರ್ ಕಡೆ ನೋಡಿದ್ರೆ ಅವನ ಗಮನ ಕೇವಲ ರೋಡ್ ಕಡೆ ಮಾತ್ರ ಇರುತ್ತೆ. ಸರಿ ಆದರೂ ನಾನು ಬಿಡು ಇವಾಗ. ಸರಿ ಬಿಡ್ತೀನಿ, ಯಾಕೆ ನೀನು ಸಪ್ಪಗಿದೆಯಾ. ರಾಮ್ ನನಗೆ ಸೆಕ್ಯೂರಿಟಿ ಇಷ್ಟ ಆಗಲ್ಲ, ಪಾರ್ಟಿಗೆ ನಾವು ತಾನೇ, ಮತ್ತು ಯಾಕೆ ನಮ್ಮ ಹಿಂದೆ ಮುಂದೆ ಸುಮ್ಮನೆ ಸೆಕ್ಯೂರಿಟಿ. ಬೆಳಗ್ಗೆ ಕೂಡ ನಾನು ನಿನಗೆ ಬೇಜಾರಾಗುತ್ತೆ ಅಂತ ಸೆಕ್ಯೂರಿಟಿ ಜೊತೆ ಹೋದೆ. ಮೊದಲು ನಾನು ಈ ಥರ ಇರಲಿಲ್ಲ, ಇವಾಗ ನನಗೆ ಫ್ರೀಡಮ್ ಇಲ್ಲ ಅನ್ಸೋಕ್ಕೆ ಶುರುವಾಗಿದೆ. ಸಾನು ನಾನು ನಿನಗೆ ಬೆಳಗ್ಗೆ ಹೇಳಿದ್ದೆ ಅಲ್ವಾ ಸೆಕ್ಯೂರಿಟಿ ಯಾಕೆ ಅಂತ.
ಬಟ್ ನನಗೆ ಸೆಕ್ಯೂರಿಟಿ ಅಂದ್ರೇ ಆಗಲ್ಲ. ಅಣ್ಣಂದ್ರು ಕೂಡ ನನ್ನ ಫ್ರೀಯಾಗಿ ಬಿಟ್ಟಿದ್ರು ಗೊತ್ತಾ. ರಾಮ್ ಅವಳ ಮಾತನ್ನು ಕೇಳಿದ್ದ. ಸರಿ, ನಾಳೆಯಿಂದ ಸೆಕ್ಯೂರಿಟಿ ಇರಲ್ಲ, ಬಟ್ ಒಬ್ಬ ಡ್ರೈವರ್ ಇರಬೇಕು. ಆಯಿತು ಸರಿ, ನನಗೂ ಗೊತ್ತು ಅವರೇ ಬಾಡಿ ಗಾರ್ಡ್ ಅಂತ. ಸಪ್ಪೆ ಮುಖ ಮಾಡ್ತಾಳೆ. ಕಂದ, ಅವನಿಂದ ನಿನಗೇನು ಪ್ರಾಬ್ಲಮ್ ಆಗಲ್ಲ, ನೀನು ಫ್ರೀಯಾಗಿರು ಆಯಿತಾ. ಹ್ಞೂ ಸರಿ ಅಂದು ರಾಮ್ಗೆ ಹೊರಗೆ ಕೂತ್ಕೊಳ್ತಾಳೆ. ರಾಮ್ ಕೂಡ ಅವಳನ್ನೇ ನೋಡ್ತಾ ಇರ್ತಾನೆ. ಸುಮಾರು 1 ತಾಸಿನ ನಂತರ ಇವರು ತಲುಪಬೇಕಾದ ಜಾಗಕ್ಕೆ ಬರ್ತಾರೆ. ಅದೊಂದು ಬೆಂಗಳೂರು ಹೊರವಲಯದಲ್ಲಿ ಇರೋ ರೆಸಾರ್ಟ್. ತಕ್ಷಣ ಸೆಕ್ಯೂರಿಟಿ ಸುತ್ತ ಚೆಕಪ್ ಮಾಡಿ ರಾಮ್ ಕೂತಿರೋ ಕಾರ್ ಡೋರ್ ಓಪನ್ ಮಾಡ್ತಾರೆ. ಮೊದಲು ರಾಮ್ ಹಿಡಿದು ಸಾನುಗೆ ಇಳಿಯಲು ಹೆಲ್ಪ್ ಮಾಡ್ತಾನೆ. ರಾಮ್ ಸುತ್ತಲೂ ಒಮ್ಮೆ ನೋಡಿ ಸಾನು ಕೈ ಹಿಡಿದು ಪಾರ್ಟಿಗೆ ನಡೀತಾ ಇರೋ ಕಡೆ ಹೋಗ್ತಾನೆ. ಪಾರ್ಟಿ ರೆಸಾರ್ಟ್ನ ಗಾರ್ಡನಲ್ಲಿ ಅರೇಂಜ್ ಮಾಡಿರ್ತಾರೆ. ರಾಮ್ ಎಂಟರ್ ಆಗ್ತಿದ್ದ ಹಾಗೆ ಎಲ್ಲ ಅವರ ಕಡೆನೇ ನೋಡ್ತಿರ್ತಾರೆ. ಇವರು ಬರೋದ್ರೊಳಗೆ ಪಾರ್ಟಿ ಶುರು ಆಗಿರುತ್ತೆ. ದಯಾನಂದ್ ಹಾಗೂ ಅವರ ಹೆಂಡತಿ ಇಬ್ಬರು ಬಂದು ರಾಮ್ ಮತ್ತು ಸಾನುನ ವೆಲ್ಕಮ್ ಮಾಡ್ತಾರೆ. ಪಾರ್ಟಿ ಇದ್ದಂಥ ಹುಡುಗಿರು ರಾಮ್ನ ನೋಡ್ತಿದ್ರೆ, ಹುಡುಗರು ಸಾನುನ ನೋಡ್ತಿರ್ತಾರೆ. ಪಾರ್ಟಿಗೆ ಅಂತ ಬಂದಿದ್ದ ಒಬ್ಬ ಹುಡುಗ ಅಲ್ಲಿ ಇಷ್ಟು ಚೆನ್ನಾಗಿದ್ದಾಳೆ ಬ್ಯೂಟಿ ಅಂತ ಸಾನುನ ಕೆಕ್ಕರಿಸಿ ನೋಡ್ತಿರ್ತಾನೆ. ಅವನ ಜೊತೆ ಇದ್ದ ಮತ್ತೊಬ್ಬ, ಸುಮ್ಮನೆ ಇರು, ನೀನು ಅವಳು ಯಾರು ಅಂತ ಗೊತ್ತಾ? ಅವಳು ಯಾರಾದರೆ ಏನು ಮಗ, ಬ್ಯೂಟಿ ಮಾತ್ರ ಸೂಪರ್ ಅಂತ ಸಾನು ಸೊಂಟ ನೋಡ್ತಾ ಹೇಳ್ತಾನೆ. ಯಾಕೆ ನಿನಗೆ ಭೂಮಿ ಮೇಲೆ ಇರೋಕ್ಕೆ ಇಷ್ಟ ಇಲ್ವಾ? ಅವಳು ಯಾರು ಅಂತ ಗೊತ್ತಾ? ರಾಮ್ ಚಕ್ರವರ್ತಿ ಹೆಂಡತಿ. ಅವಳನ್ನು ಮುಟ್ಟೋದಿರಲಿ, ನೀನು ಹೀಗೆ ನೋಡ್ತಾ ಇರೋದು ನೋಡಿದ್ರೆ ಅವಳ ಗಂಡ ನೀನು ಸಾಯಿಸ್ತಾನಷ್ಟೇ. ಏನು, ರಾಮ್ ವೈಫ್ ಅವಳು? ಹ್ಞೂ ಕಣೋ, ಹುಷಾರು, ಇನ್ನೊಂದ್ಸಲ ಮಾತಾಡಬೇಕಾದ್ರೆ ನೋಡ್ಕೊಂಡು ಮಾತಾಡು. ಇವರು ಮಾತು ರಾಮ್ ಕಿವಿಗೆ ಬೀಳಲ್ಲ. ಅವನು ಇವರಿಂದ ದೂರ ಇರ್ತಾನೆ. ಆದರೆ ಇವರಿಬ್ಬರ ಮಾತನ್ನು ಅಜಯ್ ಕೇಳಿಸ್ಕೊಳ್ತಿರ್ತಾನೆ. ಸಾನು ಬಗ್ಗೆ ಅವನು ಮಾತಾಡಿದ್ದು ಇಷ್ಟ ಆಗಲ್ಲ. ನನ್ನ ಬೇಬಿ ಬಗ್ಗೆನೇ ಮಾತಾಡ್ತೀಯಲ್ವ ನೀನು, ಒಂದು ಗತಿ ಕಾಣಿಸ್ತೀನಿ ಅಂತ ಯೋಚನೆ ಮಾಡ್ತಿರ್ತಾನೆ. ಸಾನು ಬಗ್ಗೆ ಕೆಟ್ಟದಾಗ ಮಾತಾಡಿದ ಹುಡುಗ ಅಲ್ಲೇ ಇರೋ ವಾಶ್ರೂಮ್ಗೆ ಹೋಗ್ತಾನೆ. ಅದನ್ನು ನೋಡಿದ ಅಜಯ್ ಅವನ ಹಿಂದೆನೇ ಹೋಗ್ತಾನೆ. ಅಜಯ್ ಮುಖ ಕವರ್ ಮಾಡಿಕೊಂಡು ವಾಶ್ರೂಮ್ಗೆ ಬರ್ತಾನೆ. ಆಗಲೇ ಆ ಹುಡುಗ ತುಂಬ ಡ್ರಿಂಕ್ಸ್ ಮಾಡಿರ್ತಾನೆ. ಅಜಯ್ನ ನೋಡಿ, ಯಾರು ನೀನು, ಮುಖ ಯಾಕೆ ಕವರ್ ಮಾಡ್ಕೊಂಡಿದ್ದೀಯಾ? ಅಜಯ್ ಏನು ಮಾತಾಡದೆ ಅವನಿಗೆ ಹೊಡೆಯೋಕ್ಕೆ ಶುರು ಮಾಡ್ತಾನೆ. ಅಜಯ್ ಅವನ ಮುಖ ಮೂತಿ ಏನು ನೋಡದೆ ಸರಿಯಾಗಿ ಬಾರಿಸ್ತಿರ್ತಾನೆ. ಆ ಹುಡುಗ ನೋವಲ್ಲಿ, ಬಿಡು, ಯಾರು ನೀನು, ನನಗೆ ಯಾಕೆ ಹೊಡಿತಿದ್ಯಾ ಅಂತ ಕೇಳ್ತಾನೆ. ಅವಾಗ ಹೊಡೆಯೋದು ನಿಲ್ಲಿಸಿ, ನೀನು ನನ್ನ ಬೇಬಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ಯಾ ಅಂತ ಹೊಡೆದೆ ಎಂದು ಅಲ್ಲಿಂದ ಹೊರಗಡೆ ಬರ್ತಾನೆ. ವಾಶ್ರೂಮ್ ಪಾರ್ಟಿ ಸ್ಥಳದಿಂದ ತುಂಬ ದೂರ ಇರೋದ್ರಿಂದ ಅಲ್ಲಿ ಜನ ಜಾಸ್ತಿ ಯಾರೂ ಓಡಾಟ ಇರಲಿಲ್ಲ. ಇಲ್ಲಿ ನಡೆದ ಘಟನೆ ಯಾರಿಗೂ ಗೊತ್ತಾಗಲ್ಲ. ಅಜಯ್ ಅಲ್ಲಿಂದ ಬಂದ ನಂತರ ತನ್ನ ಕೈಗೆ ಅಂಟಿದ್ದ ರಕ್ತನ ನೋಡ್ತಾ, ನನ್ನ ಬೇಬಿ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡಿದ್ರು ನೋಡಿದ್ರು ಅವ್ರಿಗೆ ಇದೇ ಗತಿ ಅಂತ ರಕ್ತನ ಒರೆಸ್ತಾ ನಗ್ತಿರ್ತಾನೆ. ಸಾನು ರಾಮ್ ತೋಳು ಹಿಡಿದು ನಿಂತಿರೋದು ನೋಡಿ ಕೋಪ ಬಂದರೂ ನಗ್ತಾ ಅವರ ಹತ್ರ ಹೋಗ್ತಾನೆ. ಹಾಯ್ ಮಿಸ್ಟರ್ ರಾಮ್, ನೀವು ಪಾರ್ಟಿಗೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಏನು ಮಾಡೋದು ಮಿಸ್ಟರ್ ಅಜಯ್, ನೀವಷ್ಟು ಹೇಳಿದ ಮೇಲೂ ಬರದೇ ಇರೋದು ಸರಿಯಾಗಲ್ಲ ಅಲ್ವಾ, ಅದಕ್ಕೆ ಬಂದೆ. ಹೋ ದಟ್ಸ್ ಗ್ರೇಟ್. ಮತ್ತು ನಿಮ್ಮ ವೈಫ್ನ ಪರಿಚಯ ಮಾಡಿಸಿಲ್ಲ ಅಂತ ಸಾನು ಕಡೆ ನೋಡ್ತಾ ಹೇಳ್ತಾನೆ. ರಾಮ್ ಅಜಯ್ನ ಗಮನಿಸುತ್ತಾ, ಹಾಂ ಅಂತ, ಕಂದ ಇವರು ಮಿಸ್ಟರ್ ಅಜಯ್ ಅಂತ, ನಮ್ಮ ಕಂಪನಿ, ಇವರ ಕಂಪನಿ ಒಂದು ಪ್ರಾಜೆಕ್ಟಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಮಿಸ್ಟರ್ ಅಜಯ್, ಮೀಟ್ ಮೈ ವೈಫ್ ಸಾನ್ವಿ ರಾಮ್ ಚಕ್ರವರ್ತಿ ಅಂತ ಸಾನುನ ನಡಿಬಳಿಸಿ ನಿಂತ್ಕೊತಾನೆ. ರಾಮ್ ಹಾಗೆ ಮಾಡಿದ್ದು ಅಜಯ್ಗೆ ಕೋಪ ಬಂದರೂ ಕೂಡಲೇ ನಗುಮುಖದಿಂದ ಹಾಯ್ ಸಾನ್ವಿ ಅಂತ ಕೈ ಮುಂದೆ ಮಾಡ್ತಾನೆ. ಸಾನು ಒಮ್ಮೆ ರಾಮ್ ಮುಖ ನೋಡಿ ಅಜಯ್ಗೆ ಕೈ ನೀಡ್ತಾಳೆ. ಅಜಯ್ ಸಾನು ಕೈನ ತನ್ನ ಕೈಯಲ್ಲಿ ಹಿಡಿತಾನೆ. ಎಷ್ಟು ಹೊತ್ತಾದರೂ ಬಿಡದಿರೋದು ನೋಡಿ ಸಾನು ಅವನಿಂದ ತನ್ನ ಕೈನ ಬಿಡಿಸ್ಕೊಳ್ತಾಳೆ. ರಾಮ್ ಅಜಯ್ನ ಬಂದಾಗಿಂದ ಗಮನಿಸ್ತಿರ್ತಾನೆ. ಅಜಯ್ ನಡವಳಿಕೆ ಯಾಕೋ ಸರಿ ಇಲ್ಲ ಅನಿಸುತ್ತೆ. ಅಷ್ಟರಲ್ಲಿ ವೆಯ್ಟರ್ ಅಲ್ಲಿಗೆ ಡ್ರಿಂಕ್ ತೊಗೊಂಡು ಬರ್ತಾರೆ. ಅಜಯ್ 2 ವೈನ್ ಗ್ಲಾಸ್ ತೊಗೊಂಡು ರಾಮ್ ಮತ್ತು ಸಾನು ಮುಂದೆ ಹಿಡಿತಾನೆ. ಸಾರಿ, ನಾನು ಡ್ರಿಂಕ್ ಮಾಡಲ್ಲ ಅಂತ ಇಬ್ಬರು ಒಟ್ಟಿಗೆ ಹೇಳ್ತಾರೆ. ಕಮಾನ್ ರಾಮ್, ಸಾನ್ವಿ ಇಬ್ಬರು ಕುಡಿಯಲ್ಲ ಅಂದರೆ ಓಕೆ, ಬಟ್ ನೀವು ಬಿಸ್ನೆಸ್ ಫೀಲ್ಡಲ್ಲಿರೋದ್ರಿಂದ ಡ್ರಿಂಕ್ಸ್ ಆ್ಯಂಡ್ ಸ್ಮೋಕ್ ಆರ್ ಕಾಮನ್.
ನೋ ಅಜಯ್, ನನಗೆ ನನ್ನದೇ ಆದ ಕೆಲವು ರೂಲ್ಸ್ ಇದೆ. ಬಿಸ್ನೆಸ್ ಆದರೂ ಅಷ್ಟೇ, ನನ್ನ ಲೈಫ್ ಆದರೂ ಅಷ್ಟೇ. ನಾನು ಯಾವತ್ತೂ ರೂಲ್ಸ್ ಬ್ರೇಕ್ ಮಾಡಲ್ಲ. ಸಾನುಗೆ ರಾಮ್ ಮಾತು ಕೇಳಿ ಖುಷಿ ಆಗುತ್ತೆ. ಸರಿ, ಹಾಗಾದರೆ ನಿಮ್ಮಿಬ್ಬರಿಗೂ ಜ್ಯೂಸ್ ಹೇಳ್ತೀನಿ ಅಂತ ವೆಯ್ಟರ್ಗೆ ಜ್ಯೂಸ್ ತರೋಕೆ ಹೇಳ್ತಾನೆ. ಮತ್ತು ರಾಮ್, ಹೇಳಿ, ನಿಮ್ಮದು ಲವ್ ಮ್ಯಾರೇಜಾ? ಅಜಯ್ಗೆ ಸಾನು ಜೊತೆ ಇನ್ನು ಸ್ವಲ್ಪ ಹೊತ್ತು ಇರಬೇಕಾಗಿರುತ್ತೆ, ಅದಕ್ಕೆ ಇಲ್ಲದೆ ಇರೋ ಪ್ರಶ್ನೆ ಎಲ್ಲ ಕೇಳ್ತಿರ್ತಾನೆ. ರಾಮ್ಗೆ ಆದರೂ ನೋಟ ಸಾನು ಕಡೆ ಮಾತ್ರ ಇರುತ್ತೆ. ರಾಮ್ ಅಜಯ್ ನೋಡುತ್ತಾ, ಇಲ್ಲ, ನಮ್ಮದು ಅರೇಂಜ್ ಮ್ಯಾರೇಜ್. ಓ ಹೌದಾ ಅಂತ ಸುಮ್ಮನೆ ಆಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಮತ್ತೆ ಕೆಲ ಬಿಸ್ನೆಸ್ ಮ್ಯಾನ್ಸ್ ಬರ್ತಾರೆ. ಸಾನುಗೆ ಕೂಡ ಅಜಯ್ ನೋಟ ಸರಿ ಇಲ್ಲ ಅನ್ಸೋಕೆ ಶುರು ಆಗುತ್ತೆ. ಸಾನು ರಾಮ್ ಹತ್ರ, ನೀವು ಮಾತಾಡಿ, ನಾನು ಅಲ್ಲಿ ಕೂತಿರ್ತೀನಿ ಅಂತ ಒಂದು ಟೇಬಲ್ ಬಳಿ ಹೋಗ್ತಾಳೆ. ರಾಮ್ ಅಲ್ಲಿ ಬಂದವ್ರ ಜೊತೆ ಮಾತಾಡ್ತಾ ಇರೋದು ನೋಡಿ ಅಜಯ್ ಸೈಲೆಂಟಾಗಿ ಅಲ್ಲಿಂದ ಹೋಗ್ತಾನೆ. ಅಜಯ್ ಅಲ್ಲಿಂದ ಸ್ವಲ್ಪ ದೂರ ಬಂದು ತನ್ನ ಕೋಟ್ ತೆಗೆದಿಟ್ಟು ಮುಖಾನ ಕವರ್ ಮಾಡಿಕೊಂಡು ಸಾನು ಇರೋ ಟೇಬಲ್ ಬಳಿ ಹೋಗ್ತಾನೆ. ಸಾನು ಸುಮ್ಮನೆ ತಲೆ ಬಗ್ಗಿಸಿ ತನ್ನ ಮೊಬೈಲ್ ನೋಡ್ತಿರ್ತಾಳೆ. ಸಾನುಗೆ ಪಾರ್ಟಿ ತುಂಬ ಬೋರ್ ಆಗುತ್ತೆ. ಅಜಯ್ ಅವಳ ಹತ್ರ ಬಂದು ಹಾಯ್ ಬೇಬಿ ಅಂತ ಕರೀತಾನೆ. ಸಾನುಗೆ ತನ್ನ ಹತ್ರ ವಾಯ್ಸ್ ಕೇಳಿದ್ದು ನೋಡಿ ತಲೆ ಎತ್ತಿ ನೋಡ್ತಾಳೆ. ಸಾನುಗೆ ಅದು ಯಾರು ಅಂತ ಗೊತ್ತು ಸಿಗಲ್ಲ. ಯಾರು ನೀವು? ಮುಖ ಯಾಕೆ ಕವರ್ ಮಾಡಿದ್ದೀರಾ? ಅಯ್ಯೋ ಬೇಬಿ ಬೇಬಿ, ನೀನು ಹೀಗೆ ಪಟಪಟ ಅಂತ ಮಾತಾಡೋದು ನೋಡಿದ್ರೆ ನಿನ್ನ ತುಟಿನ ಹಾಗೆ ಕಚ್ಚಿಬಿಡೋಣ ಅನಿಸುತ್ತೆ ಅಂತ ನಗ್ತಾನೆ. ಹೇ, ಯಾರು ನೀನು? ಮೈಂಡ್ ಯುವರ್ ಲ್ಯಾಂಗ್ವೇಜ್. ನಿನಗೆ ನಾನು ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ ಅನಿಸುತ್ತೆ. ನನ್ನ ಗಂಡನಿಗೆ ಗೊತ್ತಾದರೆ ನೀನು ಸಾಯಿಸ್ಬಿಡ್ತಾರೆ, ಹುಷಾರ್. ಏನು ಬೇಬಿ ಗಂಡ ಅಂದ್ಕೊಂಡು? ನೀನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಗಂಡನ ಬಗ್ಗೆನೂ ಗೊತ್ತು. ಹಾಂ, ಎಷ್ಟು ಬ್ಯೂಟಿಫುಲ್ ಆಗಿರೋ ಹೆಂಡ್ತಿನ ಬಿಟ್ಟು ಅಲ್ಲಿ ಮಾತಾಡ್ತಾ ನಿಂತಿದ್ದಾನಲ್ವ, ಏನು ಹೇಳಲಿ. ಅದೇ ನಾನು ಹಾಗಿದ್ರೆ ನೀನು ಒಂದು ಕ್ಷಣ ಕೂಡ ಬಿಟ್ಟಿರ್ತಿರ್ಲಿಲ್ಲ. ಯಾವಾಗಲೂ ನನ್ನ ತೋಳೊಳಗೆ ಇರೋ ಥರ ನೋಡ್ಕೊಳ್ತಿದ್ದೆ. ಸಾನುಗೆ ಅವನ ಮಾತು ಕೇಳಿ ಅಸಹ್ಯ ಆಗುತ್ತೆ. ಮದುವೆ ಆಗಿರೋ ಹುಡುಗಿ ಹತ್ರ ಹೀಗೆ ಮಾತಾಡ್ತೀಯ ಅಲ್ಲ, ನಿನಗೆ ನಾಚಿಕೆ ಆಗಲ್ಲ ಅಂತ ಬೈದು ಹೋಗ್ತಾಳೆ. ಸಾನು ಇನ್ನು ಏನಲ್ಲಿಂದ ರಾಮ್ ಹತ್ರ ಹೋಗಬೇಕು. ಅಜಯ್ ಅವಳ ಕೈ ಹಿಡಿದು ಎಳ್ಕೊಂಡು ಸ್ವಲ್ಪ ದೂರದಲ್ಲಿ ಯಾರು ಇಲ್ಲದೆ ಇರೋ ಕಡೆ ಹೋಗ್ತಾನೆ. ಹೇಯ್ ಬಿಡು ನನ್ನ ಕೈ, ಯಾಕೆ ಎಳ್ಕೊಂಡು ಹೋಗ್ತಿದ್ಯಾ, ಬಿಡು ನನ್ನ ಅಂತ ಎಷ್ಟು ಹೇಳಿದ್ರು ಕೇಳದೆ ಅವಳನ್ನು ಎಳ್ಕೊಂಡು ಹೋಗ್ತಾನೆ. ಬೇಬಿ ಬೇಬಿ, ನಿನ್ನ ಅಷ್ಟು ಈಸಿಯಾಗಿ ಹೋಗೋಕೆ ಬಿಡ್ತೀನಿ ಅಂತ ಹೇಗಂದ್ಕೊಂಡೆ ನೀನು ಅಂತ ಅವಳ ಹತ್ರ ಬರ್ತಾನೆ. ಸಾನು ಸುತ್ತ ನೋಡ್ತಾಳೆ. ಅಲ್ಲಿ ಸುತ್ತಮುತ್ತ ಯಾರೂ ಇರಲ್ಲ. ಸಾನು ಭಯದಿಂದ, ಯಾರು ನೀನು, ಯಾಕೆ ಈ ಥರ ಮಾಡ್ತಿದ್ದೆ, ಏನು ಬೇಕು ನಿನಗೆ? ನೋಡು ಬೇಬಿ, ನೀನು ಇವಾಗ ಕರೆಕ್ಟ್ ಪಾಯಿಂಟಿಗೆ ಬಂದೆ ನೋಡು. ನನಗೇನು ಬೇಕು ಅಂತ ಹೇಳಿದ್ರೆ ಕೊಡ್ತೀಯಾ ಅಂತ ವಿಚಿತ್ರವಾಗಿ ನಗ್ತಾನೆ. ಸಾನುಗೆ ಅವನ ನಗು ನೋಡಿ ಭಯ ಆದರೂ, ಹೇಳು ಏನು ಬೇಕು? ಅದೇ ಸಾನು ಹತ್ರ ಬಂದು ಒಂದೇ ಹೆಜ್ಜೆ ಮುಂದೆ ಇಡ್ತಾ ಬರ್ತಾ ಇದ್ದರೆ ಸಾನು ಹಿಂದೆ ಹಿಂದೆ ಹೋಗ್ತಿರ್ತಾಳೆ. ಸಾನು ಹಿಂದೆ ಹೋಗ್ತಾ ಒಂದು ಗೋಡೆಗೆ ಹೊರಗೆ ನಿಲ್ತಾಳೆ. ಅಜಯ್ ಅವಳ ಹತ್ರ ಬಂದು ಅವಳ ಆ ಕಡೆ ಈ ಕಡೆ ಕೈ ಅಡ್ಡ ಇಟ್ಟು ನಿಲ್ತಾನೆ. ಅಜಯ್ ಅವಳ ಮುಖದ ಹತ್ರ ಬಾಗಿ, ಏನು ಬೇಕು ಅಂತ ಕೇಳಿದೆ ಅಲ್ವಾ, ನನಗೆ ನೀನೇ ಬೇಕು ಬೇಬಿ, ಏನು ಹೇಳು, ನನಗೆ ನೀನೇ ಬೇಕು ಅಂತ ನಗ್ತಾನೆ. ಸಾನುಗೆ ಅವನ ಮಾತು ಕೇಳಿ ಭಯ ಆಗುತ್ತೆ. ಏನು ಹೇಳ್ತಾ ಇದೆಯಾ ನೀನು, ತಲೆ ಕೆಟ್ಟಿದ್ದೆ ನಿನಗೆ? ನನ್ನ ರಾಮ್ ಬಂದರೆ ನೀನು ಸಾಯಿಸ್ಬಿಡ್ತಾರೆ, ಹುಷಾರು. ಅವನು ಇಲ್ಲಿಗೆ ಬಂದರೆ ಅಲ್ವಾ ಅಂತ ಅವಳ ಮುಖದ ಹತ್ರ ಬಾಗ್ತಾನೆ. ಸಾನು ಅಜಯ್ನ ದೂಡಿ ಅಲ್ಲಿಂದ ಓಡಿ ಹೋಗ್ತಾಳೆ. ಅಜಯ್ ಎದ್ದು ನಿಂತು, ಎಲ್ಲಿಗೆ ಓಡ್ತೀಯಾ ಬೇಬಿ ಅಂತ ಅವಳ ಹಿಂದೆನೇ ಓಡಿ ಹೋಗ್ತಾನೆ. ಸಾನು ಪಾರ್ಟಿ ನಡೆಯೋ ಜಾಗಕ್ಕೆ ಹೋಗುವ ಬದಲು ಭಯದಲ್ಲಿ ಅದರ ವಿರುದ್ಧ ದಿಕ್ಕಿಗೆ ಓಡ್ತಾಳೆ. ರಾಮ್ ಅಲ್ಲಿದ್ದ ಬಿಸ್ನೆಸ್ ಮ್ಯಾನ್ಗಳ ಹತ್ರ ಮಾತಾಡ್ತಾ ಸಾನು ಕೂತಿದ್ದ ಟೇಬಲ್ ಕಡೆ ನೋಡ್ತಾನೆ. ಸಾನು ಅಲ್ಲಿ ಇಲ್ಲದೆ ಇರೋದನ್ನು ನೋಡಿ ಸುತ್ತಲೂ ನೋಡ್ತಾನೆ. ಅಲ್ಲಿ ಎಲ್ಲೂ ಸಾನು ಕಾಣದೇ ಇರೋದು ನೋಡಿ ಅಲ್ಲಿದ್ದವ್ರ ಹತ್ರ 1 ಮಿನಿಟ್ಸ್ ಅಂತ ಆಚೆ ಬರ್ತಾನೆ. ರಾಮ್ ಸುತ್ತ ನೋಡ್ತಾನೆ, ಅಲ್ಲಿ ಎಲ್ಲೂ ಅವಳು ಇರಲ್ಲ. ಅಜಯ್ಗಾಗಿ ಸುತ್ತ ನೋಡಿದಾಗ ಅವನು ಇರಲ್ಲ. ಏನೋ ಸರಿ ಇಲ್ಲ ಅಂತ ಅನ್ನಿಸ್ದಾಗ ತನ್ನ ಬಾಡಿಗಾರ್ಡ್ಸ್ಗೆ ಒಳಗೆ ಬರೋಕ್ಕೆ ಹೇಳ್ತಾನೆ. ಅಲ್ಲಿಗೆ ಬಂದ ಡೇವಿಡ್ ಬಾಸ್, ಏನಾಯಿತು, ಎನಿ ಪ್ರಾಬ್ಲಮ್? ಡೇವಿಡ್ ಕಂದ ಮಿಸ್ ಆಗಿದ್ದಾಳೆ, ಹುಡುಕಿ ಬೇಗ ಅಂತ ತಾನೊಂದು ಕಡೆ ಹೋಗಿ ಅವರನ್ನು ಇನ್ನೊಂದು ಕಡೆ ಹೋಗೋಕ್ಕೆ ಹೇಳ್ತಾನೆ. ಪಾರ್ಟಿ ಮುಗಿಯೋ ಟೈಮ್ ಆಗಿದ್ದರಿಂದ ಅಷ್ಟು ಜನ ಇರಲ್ಲ. ರಾಮ್ ಸಾನುನ ಹುಡುಕ್ತಾ ರೆಸಾರ್ಟ್ ಹಿಂದೆ ಬರ್ತಾನೆ. ಸಾನು ಅಜಯ್ನಿಂದ ತಪ್ಪಿಸ್ಕೊಳ್ಳೋ ಬರದಲ್ಲಿ ಒಂದು ಚಪ್ಪಲಿ ಕಿತ್ತು ಹೋಗಿರುತ್ತೆ. ಅದನ್ನು ಅಲ್ಲೇ ಎಷ್ಟು ಮುಂದೆ ಓಡಿರ್ತಾಳೆ.
ರಾಮ್ ಸಾನುನ ಹುಡುಕ್ತಾ ಬರಬೇಕಾದ್ರೆ ಸಾನು ಚಪ್ಪಲಿ ಕಣ್ಣಿಗೆ ಬೀಳುತ್ತೆ. ಅದನ್ನು ನೋಡಿದ ರಾಮ್ ಅದರ ಹತ್ರ ಹೋಗಿ, ಇದು ಕಂದ ವೇರ್ ಮಾಡಿದ ಫುಟ್ವೇರ್, ಇದಿಲ್ಲಿ ಅಂದರೆ ಏನೋ ಸರಿ ಇಲ್ಲ ಅಂತ ಡೇವಿಡ್ಗೆ ಕಾಲ್ ಮಾಡಿ ರೆಸಾರ್ಟ್ ಹಿಂದೆ ಬರೋಕ್ಕೆ ಹೇಳ್ತಾನೆ. ರಾಮ್ ಹಾಗೆ ಮುಂದೆ ಹೋಗ್ತಾ ಕಂದ ಎಲ್ಲಿದೆಯಾ ಅಂತ ಕೂಗ್ತಾ ಮುಂದೆ ಹೋಗ್ತಾನೆ. ಸಾನು ಅಜಯಿಂದ ತಪ್ಪಿಸ್ಕೊಂಡು ಎಲ್ಲಿ ಹೋಗಬೇಕು ಅಂತ ಗೊತ್ತಾಗದೆ ಓಡ್ತಾ ಇರಬೇಕಾದ್ರೆ ಅವಳು ಸೀರೆ ತೊಡ್ರಿ ಬೀಳ್ತಾಳೆ. ಅಜಯ್ ಅವಳು ನೋಡ್ತಾ ನಿಂತ್ಕೊಂಡು, ನೋಡು ಬೇಬಿ, ನಾನು ಹೇಳಿದ್ದು ಕೇಳಿದರೆ ಇಷ್ಟು ನೋವಾಗ್ತಾ ಇರಲಿಲ್ಲ. ಸಾನು ಅಜಯ್ ಕಡೆ ನೋಡ್ತಾ, ಪ್ಲೀಸ್ ನನ್ನ ಬಿಟ್ಬಿಡು, ರಾಮ್ ಕಾಯ್ತಾ ಇರ್ತಾನೆ, ನಾನು ಹೋಗಬೇಕು. ಬೇಬಿ ಬೇಬಿ ಬಿಡ್ತೀನಿ ಇರು, ನಾನು ಕೆಲಸ ಮುಗಿಸಿ ಅಂತ ಇನ್ನೂ ಏನು ಅವಳಿಗೆ ಮುತ್ತು ಕೊಡಬೇಕು. ಹಿಂದೆಯಿಂದ ಅವನ್ನ ಯಾರೋ ಎಳೆದು ಹಿಡ್ಕೊಳ್ತಾರೆ. ಯಾರು ಅಂತ ನೋಡಿದೆ ರಾಮ್ ನಿಂತಿರ್ತಾನೆ. ರಾಮ್ ಅಂತೂ ಕೋಪದಲ್ಲಿ ಅವನ ಕಣ್ಣುಗಳು ಕೆಂಪಗಾಗಿದ್ದು ಅವನ ಮೈ ಕೋಪಕ್ಕೆ ನಡಕ್ತಿರುತ್ತೆ. ಅವನಿವಾಗ ಸಾಕ್ಷಾತ್ ರಾಮನ ಹಾಗೆ ಕಾಣಿಸ್ತಿರ್ತಾನೆ. ಅಜಯ್ಗೆ ರಾಮ್ನಲ್ಲಿ ನೋಡಿ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ರಾಮ್ಗೆ ಅವನು ಅಜಯ್ ಅಂತ ಗೊತ್ತಾಗಲ್ಲ. ಅವನು ತನ್ನ ಮುಖ ಗೊತ್ತಾಗದೇ ಇರೋ ಹಾಗೆ ಕವರ್ ಮಾಡಿರ್ತಾನೆ. ರಾಮ್ ಅಜಯ್ನ ಹಿಡ್ಕೊಂಡು ಹೊಡೆಯೋಕ್ಕೆ ಶುರು ಮಾಡ್ತಾನೆ. ನಿನಗೆ ನನ್ನ ಹೆಂಡತಿ ಬೇಕಾ ಅಂತ ಅವನ ಕೈ ಹಿಡಿದು ತಿರುಗಿಸ್ತಾನೆ. ಅಜಯ್ಗೆ ಅವನ ಜೀವವೇ ಬಾಯಿಗೆ ಬಂದ ಹಾಗೆ ಆಗಿರುತ್ತೆ. ರಾಮ್ಗೆ ಆದರೂ ಸಮಾಧಾನ ಆಗಲ್ಲ. ಅವನನ್ನು ಹಿಡಿದು ಹೊಡಿತಾ ಇರಬೇಕಾದ್ರೆ ಅಜಯ್ ರಾಮ್ನ ಧೂಡಿ ಅಲ್ಲಿಂದ ಓಡಿ ಹೋಗ್ತಾನೆ. ರಾಮ್ ಅವನ ಹಿಂದೆ ಹೋಗಬೇಕು ಅಂತ ಅನಿಸಿದ್ರು ಅವನಿಗಿವಾಗ ಸಾನು ಮುಖ್ಯ ಆಗಿರ್ತಾಳೆ. ರಾಮ್ ಸಾನು ಹತ್ರ ಬಂದು ನೋಡಿದರೆ ಅವಳು ಭಯಕ್ಕೆ ಪ್ರಜ್ಞೆ ತಪ್ಪಿರ್ತಾಳೆ. ರಾಮ್ ಸಾನುನ ಮಡಿಲ ಮೇಲೆ ಮಲಗಿಸ್ಕೊಂಡು, ಕಂದ ನೋಡಿಲಿ, ನೀನು ರಾಮ್ ಬಂದಿದ್ದೀನಿ ಅಂತ ಕೆನ್ನೆ ತಡ್ತಾನೆ. ಸಾನುಗೆ ಎಚ್ಚರನೇ ಇರಲ್ಲ. ಡೇವಿಡ್ ರಾಮ್ ಫೋನ್ ಮಾಡಿದ ತಕ್ಷಣ ಅಲ್ಲಿಗೆ ಬರ್ತಾನೆ. ಡೇವಿಡ್ ರಾಮ್ನ ಆ ಥರ ನೋಡಿ ಬೇಜಾರಾಗುತ್ತೆ. ಡೇವಿಡ್ ರಾಮ್ ಹತ್ರ ಹೋಗಿ ಬಾಸ್ ಅಂತ ಕರೀತಾನೆ. ಡೇವಿಡ್ ಧ್ವನಿಗೆ ಎಚ್ಚೆತ್ತ ರಾಮ್ ಸಾನುನ ಎತ್ಕೊಂಡು ಹಿಂದಿನ ಗೇಟ್ ಮೂಲಕ ಹೊರಗಡೆ ಹೋಗ್ತಾನೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.